10:30ವರೆಯಿಂದ 11 ಗಂಟೆವರೆಗೆ ಪ್ರಸಾರವಾಗ್ತಾ ಇತ್ತು. ಸೊ ಹೀಗಾಗಿ ಇದೊಂದು ರನ್ನಿಂಗ್ ಶೋ. ಸೊ ಏನೇನಾಗುತ್ತೆ ಎಲ್ಲವನ್ನು ಕೂಡ ನೋಡಬೇಕಾಗಿದೆ. ಇನ್ನು ಬಿಗ್ ಬಾಸ್ ಮನೆಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ನೋಟಿಸ್ ನೀಡಲು ಬಿಡದಿ AEE ಸರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಂಕಷ್ಟದ ಮೇಲೆ ಸಂಕಷ್ಟ. ಬಿಗ್ ಬಾಸ್ ಸೀಸನ್ 12ಕ್ಕೆ ಪ್ರಾಧಿಕಾರದ ನಕ್ಷೆ ಅನುಮೋದನೆ ಇಲ್ಲದೆ ಸಂಪರ್ಕವನ್ನ ತೆಗೆದುಕೊಳ್ಳಲಾಗಿದೆ ಎನ್ನುವಂತಹ ಆರೋಪ ಇದು. ಇನ್ನು ವಿದ್ಯುತ್ ಸಂಪರ್ಕದ ಬಗ್ಗೆಯೂ ಕೂಡ ನೋಟಿಸ್ ನೀಡುವಂತಹ ಸಾಧ್ಯತೆ ಹೆಚ್ಚಿದೆ. ನೋಟಿಸ್ ಅನ್ನ ನೀಡೋದಕ್ಕೆ ಬಿಡದಿಯ AEE ಸರ್ವ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಪರಿಸರ ಮಾಲಿನ್ಯ ಮಂಡಳಿಯಿಂದ ನೋಟಿಸ್ ಬಂದಿದೆ, ಇನ್ನೊಂದು ಕಡೆ ಈ ಒಂದು ನೋಟಿಸ್ ಹಿನ್ನೆಲೆಯಲ್ಲಿ ಆಲ್ರೆಡಿ ಸ್ಟುಡಿಯೋಗೆ ಬೀಗ ಹಾಕಲಾಗಿದೆ. ಆದರೆ ಇನ್ನೊಂದು ಕಡೆ ನೋಟಿಸ್, ಇನ್ನೊಂದು ರೀತಿಯಾದಂತಹ ನೋಟಿಸ್ ಅಂದ್ರೆ ಬಿಗ್ ಬಾಸ್ ಮನೆಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನ ನೀಡಲಾಗಿದೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೋಟಿಸ್ ನೀಡೋದಕ್ಕೆ ಬಿಡದಿಯ AEE ಸರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರಾಧಿಕಾರದ ನಕ್ಷೆ ಅನುಮೋದನೆ ಇಲ್ಲದೆ ಸಂಪರ್ಕವನ್ನ ನೀಡಲಾಗಿದೆ ಎನ್ನುವಂತಹ ಮಾಹಿತಿ ಇದು. ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅದೇ ಪ್ರತ್ಯೇಕವಾಗಿದೆ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ನೋಟಿಸ್ಗೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಸೇರಿ JDS ನಾಯಕರಿಂದ ರಾಜಕಾರಣ ಆಗ್ತಾ ಇದೆ ಅಂತ ಸದಾಶಿವನಗರದಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಪ್ರತ್ಯೇಕ ಇದೆ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ನೋಟಿಸ್ಗೂ ಇದಕ್ಕೂ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಸೇರಿ JDS ನಾಯಕರು ರಾಜಕಾರಣ ಮಾಡ್ತಿದ್ದಾರೆ. ಇನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸೀಸ್ ಆಗಿದೆ. AC DC ಜೊತೆಗೆ ಸುದೀರ್ಘವಾಗಿ ಮಾತಾಡಿದ್ದೀನಿ. ಏನು ಮಾಡಲು ಸಾಧ್ಯವೋ ಮಾಡೋಕೆ ಹೇಳಿದ್ದೀನಿ. ತಪ್ಪಾಗಿದ್ರೆ ಸರಿಪಡಿಸಿ ಅವಕಾಶ ಕೊಡಲು ಹೇಳಿದ್ದೀನಿ ಅಂತ ಸದಾಶಿವನಗರದಲ್ಲಿ DCM DK ಶಿವಕುಮಾರ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಏನು ಈ ಒಂದು ನೋಟಿಸ್ ಅನ್ನ ನೀಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಒಂದು ನೋಟಿಸ್ ನೀಡಲಾಗಿದೆ, ಜೊತೆಗೆ ಬೀಗವನ್ನ ಕೂಡ ಹಾಕಲಾಗಿದೆ. ಅದೇ ಪ್ರತ್ಯೇಕ. ಬಿಗ್ ಬಾಸ್ ಕಾರ್ಯಕ್ರಮಕ್ಕೂ ಈ ಒಂದು ನೋಟಿಸ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇದು ಒಂದು ಪ್ಯೂರ್ಲಿ ರಾಜಕೀಯದ ಟೆಕ್ನಿಕ್ಸ್. ಅಂದ್ರೆ ಕುಮಾರಸ್ವಾಮಿ ಸೇರಿ JDS ನಾಯಕರು ರಾಜಕಾರಣ ಮಾಡ್ತಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸೀಸ್ ಆಗಿದೆ ಆ ಒಂದು ಸ್ಟುಡಿಯೋ. AC ಹಾಗೂ DC ಜೊತೆ ಸುದೀರ್ಘವಾಗಿ ಮಾತಾಡಿದ್ದೀನಿ. ನನ್ನ ಕೈಯಿಂದ ಏನ್ ಮಾಡೋದಕ್ಕೆ ಸಾಧ್ಯವೋ ಅದನ್ನ ಮಾಡೋದಕ್ಕೆ ಹೇಳಿದ್ದೀನಿ. ತಪ್ಪಾಗಿದ್ರೆ ಸರಿಪಡಿಸಿ ಅವಕಾಶ ಕೊಡಲು ಕೇಳಿದ್ದೀನಿ ಅಂತ ಸದಾಶಿವನಗರದಲ್ಲಿ DCM DK ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸೊ ಏನಾಗುತ್ತೆ, ಈ ಕಾರ್ಯಕ್ರಮ ಮುಂದುವರಿಯುತ್ತಾ, ಸ್ಥಗಿತವಾಗುತ್ತಾ, ಎಲ್ಲವನ್ನೂ ಕೂಡ ಕಾದು ನೋಡಬೇಕಿದೆ. ಫೋನ್ ಮಾಡಿದೆ, ನನ್ಗೆ ಗೊತ್ತಿಲ್ಲ. ನಾನು ಟಿವಿಲಿ ನೋಡಿದೆ. ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟ್ ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡೋ ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದನ್ನ ಸೆಟರೇಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು. ದಿಸ್ ಇಸ್ ಮೈ ಸಜೆಷನ್. ಕುಮಾರಸ್ವಾಮಿ ಅಂಡ್ JDS ಆರ್ ಆಲ್ ಓನ್ಲಿ ಪಾಲಿಟಿಕ್ಸ್. ನಿನ್ನೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಈಗ JDS ಮಾಡ್ಕೊಳ್ಳಿ ಬಿಡಿ. ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ, ಮೇಲ್ಗಡೆ ಹೇಳಿ ಮಾತಾಡಿ. ನಾನು ಎನ್ಕ್ವೈರಿ ಮಾಡಿದೆ. ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಮಾಡಿದ್ದಾರೆ. ಸ್ಟಿಲ್ ಐ ಹ್ಯಾವ್ ಸೆಡ್ DC ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು. ಚರ್ಚೆ ಆಗ್ತಿರೋದು ಸರ್. ನೀವು ನೆಟ್ಟು ಬೋಲ್ಟ್ ಟೈಟ್ ಮಾಡಿದ್ದೀರಿ. ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ. ಅರ್ಥ ಆಯ್ತಾ? ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದ್ರು, ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ DCಗೆ SP ಹೇಳಿದ್ದೀನಿ, ಯು ಶುಡ್ ನಾಟ್ ಲುಕ್ ಅಟ್ ಲಾ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ಲೆಟ್ ರೆಕ್ಟಿಫೈಡ್, ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಗೊತ್ತು. ಮಿಕ್ಕಿದೇನೋ ನನ್ನ ಹತ್ರ ಬಂದು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ ಹತ್ರ ಫೋನ್ ಮಾಡಿದೆ, ನನ್ಗೆ ಗೊತ್ತಿಲ್ಲ. ನಾನು ಟಿವಿಲಿ ನೋಡಿದೆ. ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟ್ ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡೋ ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದನ್ನ ಸೆಟರೇಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು. ದಿಸ್ ಇಸ್ ಮೈ ಸಜೆಷನ್. ಕುಮಾರಸ್ವಾಮಿ ಅಂಡ್ JDS ಆರ್ ಆಲ್ ಓನ್ಲಿ ಪಾಲಿಟಿಕ್ಸ್. ನಿನ್ನೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಈಗ JDS ಮಾಡ್ಕೊಳ್ಳಿ ಬಿಡಿ. ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿ, ಮೇಲ್ಗಡೆ ಹೇಳಿ ಮಾತಾಡಿ. ನಾನು ಎನ್ಕ್ವೈರಿ ಮಾಡಿದೆ. ಅವ್ರು ಯಾರೋ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಮಾಡಿದ್ದಾರೆ. ಸ್ಟಿಲ್ ಐ ಹ್ಯಾವ್ ಸೆಡ್ DC ಎಂಪ್ಲಾಯ್ಮೆಂಟ್ ಈಸ್ ಇಂಪಾರ್ಟೆಂಟ್. ವಾಟ್ ಎವರ್ ಇಸ್ ದೇರ್, ಲೈಕ್ ಗಿವ್ ದೆಮ್ ಆನ್ ಆಪರ್ಚುನಿಟಿ. ಅವರು ರೆಕ್ಟಿಫೈ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು, ಮತ್ತೊಂದಾಗಬೇಕು. ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು. ಚರ್ಚೆ ಆಗ್ತಿರೋದು ಸರ್. ನೀವು ನೆಟ್ಟು ಬೋಲ್ಟ್ ಟೈಟ್ ಮಾಡಿದ್ದೀರಿ. ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನೆಮ್ಮದಿನೇ ಬರಲ್ಲ ರೀ, ಅವ್ರಿಗೆ ಶಕ್ತಿನೇ ಬರಲ್ಲ. ಪಾಪ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ, ಶಕ್ತಿನೂ ಬರಲ್ಲ, ಯಾವುದಕ್ಕೂ ಶಕ್ತಿ ಬರಲ್ಲ. ಅರ್ಥ ಆಯ್ತಾ? ನಾವು ನಮ್ಮ ಡ್ಯೂಟಿನ
ನಮ್ಮ ಸರ್ಕಾರದವ್ರು ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನೇ ಫೋನ್ ಮಾಡಿ ಡಿಸಿಗೆ SP ಹೇಳಿದ್ದೀನಿ, ವಿ ಶುಡ್ ನಾಟ್ ವಿ ಹ್ಯಾವ್ ಟು ಲುಕ್ ಅಟ್ ಲಾ. ಏನಾದ್ರು ತಪ್ಪಾಗಿತ್ತು ಅಂದ್ರೆ ಲೆಟ್ ರೆಕ್ಟಿಫೈಡ್, ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಇಷ್ಟು ಮಾತ್ರ ಗೊತ್ತು. ಮಿಕ್ಕಿದೇನೋ ನನ್ನ ಹತ್ರ ಬಂದು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ ಹತ್ರ ಫೋನ್ ಮಾಡಿದೆ. ನನಗೆ ಗೊತ್ತಿಲ್ಲ, ನಾನು ಟಿವಿಲಿ ನೋಡಿದೆ. ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟ್ ಇರಬೇಕು. ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡುವ ಏನೋ ತಪ್ಪುಗಳು ಮಾಡಿರ್ತಾರೆ, ಬಟ್ ಅದನ್ನ ಸೆಟರೇಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು. ದಿಸ್ ಇಸ್ ಮೈ ಸಜೆಷನ್. ಕುಮಾರಸ್ವಾಮಿ ಅಂಡ್ JDS ಆರ್ ಓನ್ಲಿ ಪಾಲಿಟಿಕ್ಸ್. ನಿನ್ನೆ ಕುಮಾರಸ್ವಾಮಿ ಅವರು ಮಾಡಿದ್ರು, ಈಗ JDS ಅವ್ರು ಮಾಡಿದ್ರು. ಮಾಡ್ಕೊಳ್ಳಿ ಬಿಡಿ. ಕುಮಾರಸ್ವಾಮಿ